ಮೈಸೂರಿನ ಕಾಂಕ್ರೀಟ್ ಬಿಲ್ಡಿಂಗ್ಗಳ ಮತ್ತೆ ಪ್ರತಿಷ್ಠಿತ ಬಡಾವಣೆಯೊಂದರಲ್ಲಿ ಹಚ್ಚ ಹಸಿರಿನ ಗಿಡ ಬಳ್ಳಿಗಳಿಂದಲೇ ತುಂಬಿರುವ ಈ ಮನೆ ಎಲ್ಲರ ಮನಸೆಳೆಯುತ್ತಿದೆ. ರಾಜ್ಯದಲ್ಲಿ ಈಗ ತಾಪಮಾನ ಹೆಚ್ಚಿದೆ. ಮನೆಯ ಒಳಗೂ ಹಾಗೂ ಹೊರಗೆ ಹೋಗುತ್ತಿದ್ದಂತೆ ಬಿಸಿಲಿನ ಬೇಗೆಯನ್ನು ತಡೆಯುವುದಕ್ಕೆ ಫ್ಯಾನ್, ಎಸಿ ಕೂಲರ್ಗಳನ್ನು ಬಳಸದೆ ಮನೆಯ ಒಳಗಡೆ ಇರುವುದಕ್ಕೆ ಆಗುವುದಿಲ್ಲ. ಆದರೆ ಮೈಸೂರಿನ ಈ ಮನೆಯಲ್ಲಿ ಯಾವುದೇ ಫ್ಯಾನ್, ಎಸಿ ಬಳಸದೇ ಇದ್ರೂ ವರ್ಷದ ತುಂಬೆಲ್ಲ ಮನೆ ಫುಲ್ ಕೂಲ್ ಆಗಿರುತ್ತೆ. ಅದು ಹೇಗೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿಯನ್ನೊಮ್ಮೆ ನೋಡಿ. ಹೌದು, ಮೈಸೂರಿನ ಗೋಕುಲ 3ನೇ ಹಂತದಲ್ಲಿರುವ ಬೆಂಜಮಿನ್ ಅವರ ಹಸಿರು ಮನೆ ಬೇಸಿಗೆಯಲ್ಲೂ ತಂಪಾಗಿದ್ದು ಸಾರ್ವಜನಿಕರನ್ನ ತನ್ನತ್ತ ಸೆಳೆಯುವ ಆಕರ್ಷಣೀಯ ಮನೆಯಾಗಿದೆ. ಬೆಂಜಮಿನ್ ವಾಸ್ ಅವರು ಸುಮಾರು 200ಕ್ಕೂ ಹೆಚ್ಚಿನ ಪ್ರಭೇದದ 10,000ಕ್ಕೂ ಹೆಚ್ಚಿನ ಹಸಿರು ಬಳ್ಳಿಗಳನ್ನು ಮನೆಯ ಕೆಳಗಡೆ ಹಾಗೂ ಮನೆಯ ಮೇಲೆ ಪಾಟ್ಗಳನ್ನು ಇಟ್ಟು ಅದರಲ್ಲಿ ಬಳ್ಳಿಗಳನ್ನು ಬೆಳೆಸಿದ್ದು, ಪಾಟ್ನಲ್ಲಿ ಸಮೃದ್ಧವಾಗಿ ಬೆಳೆದ ಬಳ್ಳಿಗಳು ಮನೆಯ ಮುಂದಿನ ಇಡೀ ಜಾಗವನ್ನು ಆವರಿಸಿಕೊಂಡು ಮನೆಗೆ ಹಸಿರಿನ ಹೊದಿಕೆಯಾಗಿದೆ. ಬೆಂಜಮಿನ್ ಅವರು ಬೆಳೆಸಿರುವ ಬಳ್ಳಿಗಳಲ್ಲಿ ಬಣ್ಣ ಬಣ್ಣದ ಹೂವು, ಹಣ್ಣುಗಳು ಬಿಡುವ ಬಳ್ಳಿಗಳು, ಆಯುರ್ವೇದಿಕ್ ಔಷಧಿಯ ಗುಣಗಳನ್ನು ಹೊಂದಿರುವ ಬಳ್ಳಿಗಳು ಹಾಗೂ ವಿಶೇಷವಾಗಿ ಯಾವುದೇ ಹಾವುಗಳು, ವಿಷಜಂತುಗಳು ಬಾರದೇ ಇರಲಿ ಎಂದು ನಾಗತಾಳೆ ಗಿಡಗಳ ಬಳ್ಳಿಗಳನ್ನು ಬೆಳೆಸಿದ್ದಾರೆ. ಬೆಂಜಮಿನ್ ವಾಸ್ ಅವರು ಮೂಲತಃ ಕೊಡಗು ಜಿಲ್ಲೆಯ ಸೋಮಾರ್ಪೇಟೆಯವರು. 2003ರಲ್ಲಿ ಮೈಸೂರಿಗೆ ಬಂದು ಮನೆಯನ್ನು ಕಟ್ಟಿ ಇಲ್ಲಿ ಎಲ್ಲಾ ಕಡೆ ಕಾಂಕ್ರೀಟ್ ರಸ್ತೆಗಳನ್ನು ನೋಡಿ ನಮ್ಮ ಮನೆಯ ಸುತ್ತ ಸಸ್ಯಗಳನ್ನು ಬೆಳೆಸಬೇಕೆಂಬ ಬಯಕೆಯಿಂದ 2004ರಲ್ಲಿ ಬಳ್ಳಿಗಳನ್ನು ಹಬ್ಬಿಸುವುದಕ್ಕೆ ಶುರು ಮಾಡಿದರು. ನಂತರ ಮತ್ತಷ್ಟು ಒಲವು ತೋರಿಸಿ ಚಿಕ್ಕ ಕಾಡಿನ ರೀತಿ ಮನೆಯನ್ನು ಬಳ್ಳಿಗಳಿಂದ ನಿರ್ಮಿಸಿದ್ದಾರೆ. ಎಲ್ಲಾ ಬಳ್ಳಿಗಳನ್ನು ತಮ್ಮ ಮಕ್ಕಳಂತೆ ಆರೈಕೆ ಮಾಡುವುದು ವಿಶೇಷ. ಮಳೆಗಾಲದಲ್ಲಿ ತಿಂಗಳಿಗೆ 1 ಬಾರಿ ಹಾಗೂ ಬೇಸಿಗೆ ಕಾಲದಲ್ಲಿ ವಾರಕ್ಕೆ 1 ಬಾರಿ ನೀರನ್ನು ಹಾಕುತ್ತಾ ಬೇಸಿಗೆ, ಮಳೆ, ಚಳಿಗಾಲ ಯಾವುದೇ ಆದರೂ ಒಂದು ಬಳ್ಳಿ ಒಣಗದ ರೀತಿ ಜೋಪಾನ ಮಾಡಿಕೊಂಡು ಬಂದಿದ್ದಾರೆ. ಅದೇ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಇದ್ದಾರೆ. ತುಂಬ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇದೊಂದು ಒಳ್ಳೆಯ ಒಂದು ವಿಧಾನ. ಆಮೇಲೆ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಚೇಂಜ್ ಆಗುವಾಗ ಇದೆಲ್ಲ ಹತೋಟಿಗೆ ಹಿಡಿಬೋದು. ಇನ್ನೊಂದು ಓಝೋನ್ ಲೇಯರ್ ಅದು ಕೂಡ ಹೋಗ್ತಾ ಇದೆ. ಅದು ಕೂಡ ಎಲ್ಲರೂ ಈ ಥರ ಬೆಳೆಸಿದ್ರೆ ಒಂದು ಓಝೋನ್ ಕೂಡ ನಮಗೆ ಅದು ಎಫೆಕ್ಟ್ ಆಗೋಲ್ಲ. ಮನೆ ಒಳಗೆ ಕೂಡ ಒಳ್ಳೆ ತಂಪಾದ ವಾತಾವರಣವೂ ಇರ್ತದೆ, ಖುಷಿಯಾಗಿರ್ತದೆ. ನೋಡಿ, ನಮ್ಮ ಬರ್ಡ್ಸ್ಗಳು, ನಮ್ಮ ನಾಯಿಗಳು, ನಾವೆಲ್ಲ ಖುಷಿಯಾಗಿ ತಂಪಾಗಿ ಬೇಸಿಗೆಯಲ್ಲಿ ಆರಾಮಾಗಿ ಇರ್ತೀವಿ. ಉದ್ದೇಶ ಏನು ಸರ್? ಏನಕ್ಕೆ ಮಾಡಬೇಕು ಅಂತ ಅನಿಸ್ತು ನಿಮಗೆ? ಅವೆಲ್ಲ ಪ್ರಕೃತಿ ಪ್ರಿಯರು. ಯಾಕಂದರೆ ಕೊಡಗಿನಲ್ಲಿ ಸೋಮಾರ್ಪೇಟೆಯಲ್ಲಿ ನಾವು ಕಾಫಿ ತೋಟದ ಮಧ್ಯದಲ್ಲಿ ಮನೆ ಮಾಡ್ಕೊಂಡಿದ್ದೀವಿ. ಈಗ ಮಕ್ಕಳಿಗೆ ಎಜುಕೇಷನ್ ಅಂತೇಳಿ ಅವರಿಬ್ಬರು ಮೈಸೂರು ಯೂನಿವರ್ಸಿಟಿಯಲ್ಲಿ MSc MC ಎಲ್ಲ ಮಾಡೋಕ್ಕೆ ನಮಗೆ ಇಲ್ಲಿ ಮೈಸೂರಲ್ಲಿ ಬರಬೇಕಾಯ್ತು. ಇದೆಲ್ಲ ಕಾಂಕ್ರೀಟ್ ಕಾಡೋದ್ರಿಂದ ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಸಿರು ಮನೆ ಅಂತೇಳಿ ಈಗ ಫೇಮಸ್ ಆಗಿದೆ. ಈಗ ಸ್ವಂತ ಮನೆ. ಎಷ್ಟು ವರ್ಷದಿಂದ? ಅದೇ 2003ರಲ್ಲಿ ನಾವು ಮನೆ ಕಟ್ಟಿವು. ಆವತ್ತಿಂದ ಗಿಡ ಬಳ್ಳಿಗಳನ್ನ ಬೆಳೆಸ್ಕೊಂಡು 10 ವರ್ಷದಿಂದ ಈಗ ಫುಲ್ಲು ಕವರ್ ಆಗಿಬಿಟ್ಟಿದೆ. ಇತ್ತೀಚೆಗೆ ಎಷ್ಟು ತಳಿ ಗಿಡಗಳಿದೆ ಸರ್? 200 ಜಾತಿಯ ವಿಧದ ಗಿಡಗಳಿದೆ. ವಿಶೇಷವಾಗಿ ಇದರಲ್ಲಿ ಔಷಧೀಯ ಗಿಡಗಳು ಜಾಸ್ತಿ ಇರೋದು. ಅದರ ಮಧ್ಯದಲ್ಲಿ ನಾಗದಾಳ ಗಿಡಗಳು ಜಾಸ್ತಿ ಹಾಕಿದ್ದೀವಿ. ಯಾಕಂದರೆ ಹಾವುಗಳು ಬರದ ಹಾಗೆ. ಅದು ಕಂಡ್ರೆ ಹಾವುಗಳು ದೂರ ಬರೋದಿಲ್ಲ. ಇನ್ ಕೇಸ್ ಹಾವು ಬೇರೆಯವ್ರಿಗೆ ಕಚ್ಚಿದ್ರು ಇಲ್ಲಿ ಬಂದಾಗ ಗಿಡದ್ದು ಅದ್ದಿ ಗಾಯದ ಮೇಲೆ ಹಾಕಿ ಅದನ್ನು ಕಟ್ಟಿದ್ರೆ ಅದು ಬ್ಲಡ್ ಒಳಗೆ ವಿಷ ಹೋಗೋದಿಲ್ಲ, ಅದು ಕಂಟ್ರೋಲ್ ಆಗ್ತದೆ. ಇವಾಗ ಈ ಗಿಡಗಳನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ವರ್ಷಕ್ಕೆ ಎಷ್ಟು ಖರ್ಚಾಗ್ಬೋದು? ಅದಕ್ಕೆ ನಾವು ಖರ್ಚು ಅಂತ ಹೇಳೋದಿಲ್ಲ. ಯಾಕಂದ್ರೆ ಪ್ರೀತಿ ಇರೋದ್ರಿಂದ ಖರ್ಚಿನ ಲೆಕ್ಕ ಹಾಕೋದಿಲ್ಲ. ಈಗ ನೋಡಿ, ಈಗ ವಿಗ್ರಹಗಳು ಕೂಡ ಒಂದು 400 ವಿಗ್ರಹಗಳಿದೆ. ಕಲ್ಲುದು ಕೆತ್ತನೆಗಳಿದೆ, ಮರದ ಕೆತ್ತನೆಗಳು ಇವೆಲ್ಲ ನೋಡಿರ್ಬೋದು. ಒಳಗಡೆ ಜಾಸ್ತಿ ಇದಾಗಿದೆ. ಅದಕ್ಕೆಲ್ಲ ನಾವು ದುಡ್ಡು ಲೆಕ್ಕಾಚಾರ ಹಾಕೋದಿಲ್ಲ. ಆ ಪ್ರೀತಿ ಇರೋದರಿಂದ ಆ ದುಡ್ಡು ಎಷ್ಟು ಆದರೂ ಪರವಾಗಿಲ್ಲ, ಇದನ್ನು ಉಳಿಸ್ಬೇಕಂತೇಳಿ ಏನೋ ಲಕ್ಷಾನುಗಟ್ಟಲೆ ಆಗುತ್ತೆ. ಅದಕ್ಕೆ ದುಡ್ಡು ಲೆಕ್ಕ ಹಾಕೋಲ್ಲ, ಪ್ರೀತಿ ಅದ್ರ ಮೇಲೆ. ಈಗ ಪಟ್ಟಣದಲ್ಲಿ ಕೇವಲ ಬಾಯಿಯಲ್ಲಿ ಗಿಡ ಬೆಳೆಸಿ ಎಂದು ಬೊಬ್ಬೆ ಹೊಡೆಯುವ ನಕಲಿ ಮಂದಿ ನಡುವೆ ಹಸಿರು ಪ್ರೇಮಿ ಬೆಂಜಮಿನ್ ವಿಶೇಷವಾಗಿದ್ದು, ರಸ್ತೆಯಲ್ಲಿ ಸಂಚಾರ ಮಾಡುವ ಜನರು 1 ಬಾರಿಯಾದರೂ ಈ ಮನೆಯ ಹತ್ತಿರ ತೆರಳಿ ಮನೆಯನ್ನು ವೀಕ್ಷಣೆ ಮಾಡಿ ಹೋಗಬೇಕು ಎನ್ನುವಷ್ಟರ ಮಟ್ಟಿಗೆ ಮನೆಯು ಹಸಿರಾಗಿದೆ.